ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಜಗತ್ತಿನ 8 ಯುದ್ಧಗಳನ್ನು ನಿಲ್ಲಿಸಿದ್ದು ನಾನೇ, ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತೆಲ್ಲ ಹೇಳ್ತಾ ಇದ್ದಂತಹ ಟ್ರಂಪ್ ಮಹಾಶಯ ಈಗ ಯುದ್ಧಕ್ಕೆ ಮುನ್ನುಡಿ ಬರೆದಿದ್ದಾರೆ. ಕೋಟ್ಯಂತರ ಜನರ ಜೀವ ಉಳಿಸಿದ್ದೀನಿ ಅಂತ ಹೇಳಿದ್ದಂತಹ ಅಮೆರಿಕ ಅಧ್ಯಕ್ಷ ಟ್ರಂಪ್ ಸಮರವನ್ನು ಶುರು ಮಾಡಿದ್ದಾರೆ. ಇರಾನ್ ದೇಶದ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ವಾಯುದಾಳಿಯನ್ನು ಮಾಡಿವೆ. ಇರಾನ್ ಕೂಡ ಪ್ರತಿದಾಳಿಯನ್ನು ಶುರು ಮಾಡಿದೆ. ಮೊದಲ ದಿನವೇ 35ಕ್ಕೂ ಹೆಚ್ಚು ಮಕ್ಕಳು ಸೇರಿದಂತೆ 100 ಜನ ಘೋರ ಯುದ್ಧಕ್ಕೆ ಬಲಿಯಾಗಿದ್ದಾರೆ. ಇರಾನ್ ದೇಶದ ಮೇಲೆ ಹೇಳಿದಂತೆ ಅಮೆರಿಕ ಯುದ್ಧ ಶುರು ಮಾಡಿದೆ. ಇರಾನ್ ರಾಜಧಾನಿ ಟೆಹರಾನ್ ಮೇಲೆ ಇಸ್ರೇಲ್ ದೇಶಗಳಿಂದ ಕ್ಷಿಪಣಿ ದಾಳಿ ನಡೆಸಿದೆ. ಅಮೆರಿಕ ಮತ್ತು ಇಸ್ರೇಲ್ ದೇಶಗಳ ಜಂಟಿ ದಾಳಿಯಿಂದ ಇರಾನ್ ರಾಜಧಾನಿ ಟೆಹರಾನ್ನಲ್ಲಿ ರಕ್ತದೋಕುಳಿ ಶುರುವಾಗಿದೆ. ಆಕಾಶದ ಮೂಲಕ ಹಾಕ್ತಿರೋ ಒಂದೊಂದು ಬಾಂಬ್ಗಳು ಇರಾನ್ ರಾಜಧಾನಿಯನ್ನ ಸ್ಮಶಾನವನ್ನಾಗಿ ಬದಲಾಯಿಸುತ್ತಿವೆ. ಟಾರ್ಗೆಟ್ ಆಗಿದ್ದು ಖಮೇನಿ, ಸತ್ತಿದ್ದು ಇರಾನ್ ಜನ. 35 ಮಕ್ಕಳು ಸೇರಿ 100ಕ್ಕೂ ಹೆಚ್ಚು ಜನ ದುರ್ಮರಣ. ಅಮೆರಿಕ ಸಹಕಾರದೊಂದಿಗೆ ಇಸ್ರೇಲ್ ಹಾರಿಸಿದ ಒಂದೊಂದು ಕ್ಷಿಪಣಿಗಳು ಇರಾನ್ ದೇಶದ ಟೆಹರಾನ್ ನಗರವನ್ನ ಬೂದಿ ಮಾಡುತ್ತಿದೆ. ಇರಾನ್ನ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಕಚೇರಿಗಳು, ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಭವನಗಳನ್ನು ಗುರಿಯಾಗಿಸಿ ಇಸ್ರೇಲ್ ಬಾಂಬ್ ಹಾಕಿದೆ. ಆದರೆ ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿಯನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ. ಆದರೆ ಇಸ್ರೇಲ್ ಸಿಡಿಸಿದ ಸರಣಿ ಕ್ಷಿಪಣಿಗಳು ಟೆಹರಾನ್ ನಗರದ ಪ್ರಾಥಮಿಕ ಶಾಲೆ ಹಾಗೂ ಸುತ್ತಮುತ್ತಲಿನ ಕಟ್ಟಡಗಳನ್ನು ಸರ್ವನಾಶ ಮಾಡಿದೆ. ಈ ಸ್ಫೋಟದಲ್ಲಿ ಇರಾನ್ ದೇಶದ 35 ಶಾಲಾ ಮಕ್ಕಳು ಸೇರಿ 100ಕ್ಕೂ ಹೆಚ್ಚು ದೇಹ ಛಿದ್ರವಾಗಿವೆ. 60ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದು ಟೆಹರಾನ್ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಿದೆ. ಇಸ್ರೇಲ್ ಮತ್ತು ಅಮೆರಿಕ ಎರಡೂ ದೇಶಗಳು ಜಂಟಿಯಾಗಿ ಖಮೇನಿ ಆಡಳಿತದ ವಿರುದ್ಧ ಸಮರ ಸಾರಿವೆ. ಇಸ್ರೇಲ್ ಆಪರೇಷನ್ ಶೀಲ್ಡ್ ಆಫ್ ಜುದಾ ಹೆಸರಲ್ಲಿ ದಾಳಿ ಮಾಡ್ತಾ ಇದ್ರೆ, ಅಮೆರಿಕ ಇರಾನ್ ಮೇಲಿನ ಯುದ್ಧಕ್ಕೆ ಆಪರೇಷನ್ ಎಫಿಕ್ ಫ್ಯೂರಿ ಹೆಸರಲ್ಲಿ ಸಮರ ಸಾರಿದೆ. ಇಸ್ರೇಲ್ ಮತ್ತು ಅಮೆರಿಕ ನಡೆಸಿದ ಒಂದೊಂದು ವಾಯು ದಾಳಿಗೂ ಇರಾನ್ ಪ್ರತಿಕಾರದ ದಾಳಿ ನಡೆಸಿದೆ. ಒಂದಲ್ಲ ಎರಡಲ್ಲ, ಅಮೆರಿಕ ಸೇನಾಪಡೆಗಳನ್ನ ನಿಯೋಜಿಸಿರುವ ಪ್ರಮುಖ ನಗರಗಳ ಮೇಲೆ ಇರಾನ್ ಜೊತೆ ಸೇರಿರುವ ಹೌತಿ ಬಂಡುಕೋರರು 400 ಕ್ಷಿಪಣಿಗಳ ಹಾರಿಸಿದ್ದಾರೆ. ಈ 400 ಕ್ಷಿಪಣಿಗಳು ಸೀದಾ ಬಹ್ರೇನ್, ಕುವೈತ್, ಅಬುದಾಬಿ, ಖತಾರ್ನಂತಹ ಶ್ರೀಮಂತ ನಗರಗಳ ಹಲವು ಕಟ್ಟಡಗಳು, ಕೈಗಾರಿಕೆಗಳನ್ನು ಸರ್ವನಾಶ ಮಾಡಿವೆ. ಇದು ಇರಾನ್ ಮತ್ತು ಹೌತಿ ಪಡೆ ಸ್ಫೋಟಿಸಿರುವ ಕ್ಷಿಪಣಿಯ ಎಫೆಕ್ಟ್. ಬಹ್ರೇನ್ನ ಸಮುದ್ರ ತೀರದಲ್ಲಿರುವ ಇಸ್ರೇಲ್ ಒಡೆತನದ ತೈಲ ಘಟಕವನ್ನೇ ಹೊತ್ತಿ ಉರಿಸುತ್ತಿದೆ. ಇರಾನ್ ಹಾಕಿದ ಬಾಂಬ್ನಿಂದ ದಟ್ಟ ಹೊಗೆ ಬಹ್ರೇನ್ ನಗರವನ್ನೇ ಆವರಿಸಿಕೊಂಡಿದೆ. ಇದು ಬಹ್ರೇನ್ ಸಮುದ್ರ ತೀರದ ಕಟ್ಟಡಗಳನ್ನು ಗುರಿಯಾಗಿಸಿ ಇರಾನ್ ಸಿಡಿಸಿರುವ ಕ್ಷಿಪಣಿಗಳು. ಬಹ್ರೇನ್ ಬಹುಮಹಡಿ ಕಟ್ಟಡಗಳೇ ಇರಾನ್ ದಾಳಿಗೆ ಹೊತ್ತಿ ಉರಿಯುತ್ತಿವೆ. ಇದು ಇರಾನ್ ಕುವೈತ್ ನಗರದ ಹೊರವಲಯದಲ್ಲಿ ಹಾಕಿರುವ ಬಾಂಬ್. ಅಮೆರಿಕ ಇಸ್ರೇಲ್ ಸೇನಾ ವಾಹನಗಳ ಓಡಾಟಕ್ಕೆ ಅಡ್ಡಿಪಡಿಸಲು ಹೈವೇ ರಸ್ತೆಗಳನ್ನೇ ಸರ್ವನಾಶ ಮಾಡಿದೆ. ಇದು ಕುವೈತ್ನ ಕಿಂಗ್ ಫಾಸ್ ಸ್ಟ್ರೀಟ್. ಇಲ್ಲೂ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಇನ್ನು ಜೋರ್ಡನ್ ಮೇಲೂ ಇರಾನ್ ಕ್ಷಿಪಣಿಗಳು ಬಿದ್ದಿವೆ. ಆದರೆ ಇರಾನ್ ಕ್ಷಿಪಣಿಗಳನ್ನ ಇಸ್ರೇಲ್ ಆಗಸದಲ್ಲೇ ಹೊಡೆದು ಹಾಕಿದ್ದು, ಅದರ ಕ್ಷಿಪಣಿ ಅವಶೇಷಗಳು ಕಟ್ಟಡಗಳ ಬಳಿ ಹೊತ್ತಿ ಉರಿಯುತ್ತಿವೆ. ಇರಾನಿನ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಇಸ್ರೇಲ್ ಸರ್ವನಾಶ ಮಾಡಿದೆ. ಆದರೆ ಕ್ಷಿಪಣಿಯ ಅವಶೇಷಗಳು ಪಶ್ಚಿಮ ದಂಡೆಯ ನಬ್ಲಸ್ನ ದಕ್ಷಿಣದಲ್ಲಿರುವ ಪ್ಯಾಲೆಸ್ಟೈನ್ ಪಟ್ಟಣವಾದ ಬೀಟಾದಲ್ಲಿ ಬಿದ್ದಿದೆ. ಇನ್ನು ಕುವೈತ್ನ ಏರ್ಪೋರ್ಟ್ನ 4 ಕಿಲೋಮೀಟರ್ ದೂರದಲ್ಲಿ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಕುವೈತ್ ಏರ್ಪೋರ್ಟ್ನಲ್ಲಿ ಎಮರ್ಜೆನ್ಸಿ ಘೋಷಣೆಯಾಗಿದ್ದು, ಪ್ರಯಾಣಿಕರೆಲ್ಲ ಹೊರಗೆ ಓಡಿ ಬರ್ತಿರೋ ದೃಶ್ಯಗಳಿಗೂ. ಹೇಳ್ತಾ ಹೋದ್ರೆ ಇಸ್ರೇಲ್ ಅಮೆರಿಕ ಒಟ್ಟಿಗೆ ಇರಾನ್ ಮೇಲೆ ನಡೆಸ್ತಾ ಇರೋ ದಾಳಿ, ಅದಕ್ಕೆ ಪ್ರತಿಯಾಗಿ ಇರಾನ್ ಹಾರಿಸ್ತಾ ಇರೋ ಕ್ಷಿಪಣಿಗಳ ತೀವ್ರತೆ 100. ಒಟ್ಟಾರೆ ಮಧ್ಯಪ್ರಾಚ್ಯ ದೇಶಗಳಲ್ಲೆಲ್ಲ ಈಗ ಯುದ್ಧದ ಕಾರ್ಮೋಡ ಕವಿದಿದ್ದು, ಯಾವಾಗ ಎಲ್ಲಿ ಹೇಗೆ ಬಾಂಬ್ಗಳು ಬಂದು ಬೀಳುತ್ತೋ ಅನ್ನೋ ಆತಂಕ ಶುರುವಾಗಿದೆ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ದಾಳಿ ಓಕೆ, ಮಧ್ಯಪ್ರಾಚ್ಯ ನಗರಗಳು ಟಾರ್ಗೆಟ್ ಆಗಿದ್ಯಾಕೆ?
ಅಮೆರಿಕ, ಇಸ್ರೇಲ್ ಜಂಟಿಯಾಗಿ ಇರಾನ್ನಲ್ಲಿ ಖಮೇನಿ ಆಡಳಿತವನ್ನ ಕಂಟ್ರೋಲ್ಗೆ ಪಡೆಯಲು ಈ ದಾಳಿ ಮಾಡಿವೆ. ಆದರೆ ಇದರ ಎಫೆಕ್ಟ್ ಮಧ್ಯಪ್ರಾಚ್ಯದ ಹಲವು ನಗರಗಳನ್ನ ಸರ್ವನಾಶ ಮಾಡುವ ಆತಂಕ ಎದುರಾಗಿದೆ. ಇದಕ್ಕೆ ಕಾರಣ ಅಮೆರಿಕ ನಿಯೋಜಿಸಿರುವ ಸೇನಾ ತುಕಡಿಗಳು. ಅಮೆರಿಕ ಇರಾನ್ ಮೇಲೆ ದಾಳಿ ನಡೆಸೋಕೆ 11 ಕಡೆ ಸೇನಾ ನೆಲೆಗಳನ್ನ ರೆಡಿ ಮಾಡಿಕೊಂಡಿದೆ. ಕೆಂಪು ಸಮುದ್ರದಲ್ಲಿ, ಸೌದಿ ಅರೇಬಿಯಾ ಮಧ್ಯಭಾಗದಲ್ಲಿ, ಒಮನ್, ದುಬೈ, ಕತಾರ್, ಬಹ್ರೇನ್, ಅಲ್ ದಫ್ರಾ, ದೋಹಾ ಭಾಗಗಳಲ್ಲಿ ವಾಯುಪಡೆಗಳನ್ನು ನಿಯೋಜಿಸಿದೆ. ಸೌದಿ ಅರೇಬಿಯಾದಲ್ಲಿ 2,000ಕ್ಕೂ ಹೆಚ್ಚು ಸೈನಿಕರನ್ನ ಪೆಟ್ರಿಯಾಟ್ ಕ್ಷಿಪಣಿ ಬ್ಯಾಟರಿಗಳು ಮತ್ತು ಟರ್ಮಿನಲ್ ಹೈ ಆಲ್ಟಿಟ್ಯೂಡ್ ಏರಿಯಾ ಡಿಫೆನ್ಸ್ ಸಿಸ್ಟಮ್ಗಳನ್ನು ಫೀಲ್ಡ್ಗಿಳಿಸಿದೆ. ಇದೆಲ್ಲ ಈಗ ಇರಾನ್ ಗುರಿಯಲ್ಲಿವೆ. ಇನ್ನು ಸಮುದ್ರ ತೀರದಿಂದ ಅಮೆರಿಕ ನಡೆಸೋ ಒಂದೊಂದು ಕ್ಷಿಪಣಿ ದಾಳಿಗೂ ಇರಾನ್ ತಿರುಗೇಟು ಕೊಡ್ತಿದೆ. ಕ್ಷಿಪಣಿ ಬಾಂಬರ್ಗಳ ಜೊತೆ ಕ್ಷಿಪಣಿ ನಾಶಕಗಳನ್ನ ಗಡಿಯಲ್ಲಿ ಹಾರಿಸ್ತಾ ಇದೆ. ಆ ಕಡೆಯಿಂದ ಅಮೆರಿಕ, ಇಸ್ರೇಲ್, ಇರಾನ್ ಮೇಲೆ ದಾಳಿ ಮಾಡಿದ್ರೆ ಈ ಕಡೆಯಿಂದ ಇರಾನ್ ಪ್ರತಿ ದಾಳಿ ಮಾಡ್ತಿದೆ. ಹೀಗಾಗಿ ಮಧ್ಯದಲ್ಲಿರುವ ಮಧ್ಯಪ್ರಾಚ್ಯದ ಪ್ರಮುಖ ನಗರಗಳ ಜನ ನರಕ ಅನುಭವಿಸ್ತಾ ಇದ್ದಾರೆ. ಇರಾನ್ ಅಮೆರಿಕ ಯುದ್ಧ ನಿಲ್ಲಲು ದಾರಿ ಯಾವುದು? ಟೆಹರಾನ್ ಮತ್ತು ವಾಷಿಂಗ್ಟನ್ ನಡುವಿನ ಈ ಘೋರ ಯುದ್ಧ ನಿಲ್ಲಲು ಇರೋದು ಒಂದೇ ದಾರಿ, ಅದು ಪರಮಾಣು ಒಪ್ಪಂದ. ಇರಾನ್ ಆಡಳಿತ ಅಮೆರಿಕ ಹೇಳಿದಂತೆ ಪರಮಾಣು ಒಪ್ಪಂದ ಮಾಡಿಕೊಂಡಿಲ್ಲ, ಮಾಡ್ಕೊಳ್ಳೋಕ್ಕೂ ರೆಡಿ ಇಲ್ಲ. ಆದರೆ ಅಮೆರಿಕ ಹೇಳ್ತಾ ಇರೋದು ಇರಾನ್ ತನ್ನ ಪರಮಾಣು ಶಕ್ತಿಯನ್ನ ವಿಸ್ತರಿಸಿ ಉಗ್ರರನ್ನ ಪೋಷಣೆ ಮಾಡ್ತಾ ಇದೆ. ಆ ಪ್ರಯತ್ನವನ್ನ ತಕ್ಷಣವೇ ನಿಲ್ಲಿಸಬೇಕಿದ್ದು ಒಪ್ಪಂದ ಮಾಡಿಕೊಳ್ಳಬೇಕು ಅಂತಿದೆ. ಇಲ್ಲದಿದ್ರೆ ಇರಾನ್ಗೆ ಉಳಿಗಾಲ ಇಲ್ಲ ಅಂತ ಅಯತುಲ್ಲಾ ಅಲಿ ಖಮೇನಿಗೆ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ಎರಡೂ ಕಡೆಯಿಂದ 3 ಸಲ ನಡೆಸಿದ ಸಂಧಾನ ಸಭೆಗಳು ವಿಫಲವಾಗಿವೆ. ಎರಡೂ ಕಡೆಯವರು ಸರ್ವನಾಶ ಮಾಡ್ತೀವಿ ಅಂತ ಮಾತಾಡ್ತಿದ್ದು ಮತ್ತೆ ಸಂಧಾನ ಮಾತುಕತೆ ಆಗುತ್ತೆ ಅನ್ನೋ ನಂಬಿಕೆಯನ್ನೂ ಹೋಗಿದೆ. ಆಟ ಈಗ ಶುರು ಅಂತ ಅಮೆರಿಕ ಎಚ್ಚರಿಕೆ. ಅಖಾಡಕ್ಕೆ ನಾವು ರೆಡಿ ಅಂತ ಇರಾನ್ ತಿರುಗೇಟು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ಗೆ ಕೊಡ್ತಿರೋ ಎಚ್ಚರಿಕೆ ಒಂದೇ, ಆಟ ಈಗ ಶುರುವಾಗಿದೆ. ಇರಾನ್ ನಮ್ಮ ಮಾತು ಕೇಳದಿದ್ರೆ ಸರ್ವನಾಶ ಮಾಡ್ತೀವಿ ಅಂತ. ಇಸ್ರೇಲ್ ಕೂಡ ಅಮೆರಿಕ ಕೊಟ್ಟ ಎಚ್ಚರಿಕೆಯನ್ನೇ ಕೊಟ್ಟಿದೆ. ಆದರೆ ಇರಾನ್ ಯಾವುದಕ್ಕೂ ಬಗ್ತಿಲ್ಲ. ನಿಮ್ಮ ಒಂದೊಂದು ದಾಳಿಗೂ 2 ಪ್ರತ್ಯುತ್ತರ ಕೊಡ್ತೀವಿ ಅಂತ ಪ್ರತಿದಾಳಿ ಶುರು ಮಾಡಿದೆ. ಬರೀ 1 ದಿನದ ಯುದ್ಧದಲ್ಲೇ ಈಗಾಗಲೇ 100ಕ್ಕೂ ಹೆಚ್ಚು ಜನ ಸತ್ತಿರೋ ವರದಿಯಾಗಿದೆ. ಆದರೆ ಇದು ಲೆಕ್ಕಕ್ಕೆ ಸಿಕ್ಕಿರುವ ಶವಗಳು, ಲೆಕ್ಕಕ್ಕೆ ಸಿಗದ ಶವಗಳೆಷ್ಟು, ನಷ್ಟವೆಷ್ಟು ಅನ್ನೋದು ಸದ್ಯಕ್ಕೆ ಲೆಕ್ಕಕ್ಕೆ ಸಿಗೋದಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.